ನೋಡಿ ಚಿಕನ್ ಸುಕ್ಕ ಮಂಗಳೂರು ಸ್ಟೈಲ್ ಒಳ್ಳೆಯದಾಗಿದೆ ನೋಡಿ, ಕರೆಕ್ಟ್ ಡ್ರೈ ಆಗಿ ಬಂದಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೀಗ ಚಿಕನ್ ಸುಕ್ಕ ಮಾಡ್ತಾಯಿದ್ದೇವೆ ಮಂಗಳೂರು ಸ್ಟೈಲ್. ನೋಡಿ ಇಲ್ಲಿ ಮೆಣಸು ಮತ್ತು ಇದು ತೆಂಗಿನಕಾಯಿ, ಇದು ನೀರುಳ್ಳಿ, ಮೆಣಸು, ಜಿಂಜರ್ ಗಾರ್ಲಿಕ್. ನೋಡಿ ಚಿಕನ್ ಸುಕ್ಕಕ್ಕೆ ಮೇನ್ ತುಪ್ಪದಲ್ಲಿ ಫ್ರೈ ಮಾಡಿದರೆ ಟೇಸ್ಟ್ ಒಳ್ಳೇದು ಬರ್ತದೆ. ನಾನು ನಂದಿನಿ ತುಪ್ಪ ಯೂಸ್ ಮಾಡೋದು, ಒಳ್ಳೆ ಪರಿಮಳ ಬರ್ತಾ ಉಂಟು. ಫಸ್ಟಿಗೆ ಮೆಣಸು ಫ್ರೈ ಮಾಡೋದು. ಕೊತ್ತಂಬರಿ ಹಾಕಿದ್ದೀಗ, ಕೊತ್ತಂಬರಿ ಬೀಜ, ಇದು ಕಾಳು ಮೆಣಸು, ಇದು ಸೋಂಪು ಮತ್ತು ಗಸೆ ಮತ್ತು ಸ್ವಲ್ಪ ಮೆಂತೆ. ಜಾಸ್ತಿ ಹಾಕಬೇಡಿ, ಮತ್ತು ಅದು ಕೈ ಆಗ್ಬೋದು ನಿಮ್ಮದು ಪಲ್ಯ. ಇದು ಗರಂ ಮಸಾಲ, ಚಕ್ಕೆ. ಈಗ ಒಳ್ಳೆ ಸ್ಮೆಲ್ ಬರೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕೋದು, ಒಂದು 10 ಎಸಳು. ಮತ್ತು ಇದೊಂದು ಫ್ರೆಶ್ ಕರಿಬೇವು ಸೊಪ್ಪು. ಇಷ್ಟೆಲ್ಲ ಹಾಕಿ ಒಳ್ಳೆ ಫ್ರೈ ಆಗಬೇಕಿದು. ತುಪ್ಪದಲ್ಲಿ ಫ್ರೈ ಮಾಡೋದಲ್ಲ, ಹಾಗೆ ಒಳ್ಳೆ ಪರಿಮಳ ಸಹ ಬರ್ತಾ ಉಂಟು. ಈಗ ಒಳ್ಳೆ ಫ್ರೈ ಆಗಿದೆ. ಇದನ್ನು ತಣ್ಣಗೆ ಆಗಲಿಕ್ಕೆ ಇಟ್ಟಿದ್ದೇವೆ. ಇನ್ನೊಮ್ಮೆ ತುಪ್ಪ ಹಾಕೋದು ಇದಕ್ಕೆ ಪೇಸ್ಟ್ ಮಾಡಲಿಕ್ಕೆ. ಇದರಲ್ಲಿ ಜಿಂಜರ್ ಮತ್ತು ಗಾರ್ಲಿಕ್ ಸಹ ಉಂಟು. ನಮ್ಮದು ಈ ಸುಕ್ಕಕ್ಕೆ ನಾವು ಇದು ಸ್ವಲ್ಪ ಫ್ರೈ ಮಾಡಿದ್ದು ಪೇಸ್ಟ್ ಮಾಡಿ ಹಾಕಲಿಕ್ಕೆ ನಮಗೆ, ಆಗ ಟೇಸ್ಟ್ ಒಳ್ಳೇದು ಬರ್ತದೆ. ತುಪ್ಪ ಹಾಕಿದರೆ ಟೇಸ್ಟ್ ಒಳ್ಳೇದು ಬರ್ತದೆ. ತೆಂಗಿನಕಾಯಿ ಒಳ್ಳೆ ಫ್ರೈ ಮಾಡಬೇಕು, ಒಳ್ಳೆ ಪರಿಮಳ ಬರ್ತದೆ ತುಪ್ಪದಲ್ಲಿ ಫ್ರೈ ಮಾಡುವಾಗ. ಈಗ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೇವೆ ನಾವು. ಒಳ್ಳೆ ಅರಸಿನ ಮತ್ತು ತೆಂಗಿನಕಾಯಿ ತುಪ್ಪ ಎಲ್ಲ ಸೇರಿ ಒಳ್ಳೆ ಪರಿಮಳ ಬರ್ತಾ ಉಂಟು. ಮತ್ತು ಆಗ ನಾವು ಫ್ರೈ ಮಾಡಿಟ್ಟ ನೀರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡೋದು ಮಿಕ್ಸಿ ಜಾರಿಗೆ. ಮತ್ತು ನಾವು ಆಗ ರೋಸ್ಟ್ ಮಾಡಿದ್ದ ಮಸಾಲೆಯನ್ನು ಇದಕ್ಕೆ ಹಾಕೋದು. ಮತ್ತು ಇದಕ್ಕೊಂದು ನಿಂಬೆ ಗಾತ್ರದೊಂದು ಹುಣಸೆ ಹಣ್ಣು ಹಾಕೋದು. ಇದನ್ನೀಗ ಮಿಕ್ಸಿ ಜಾರಲ್ಲಿ ನಾವು ಒಂದು ಒಳ್ಳೆ ಪುಡಿ ಹಾಕಬೇಕಿತ್ತು, ಡ್ರೈ ಆಗಿ. ನೋಡಿ ಇಷ್ಟಾದರೆ ಸಾಕು. ಹೀಗಾಗಿದೆ ನಮ್ಮದು ಲೊಕೇಶನ್. ಇಲ್ಲಿಗೆ ಶಿಫ್ಟ್ ಆಗಿದೆ. ನಾವೀಗ ಒಲೆಯಲ್ಲಿ ಮಾಡ್ತಾಯಿದ್ದೇವೆ. ಒಲೆಯಲ್ಲಿ ಮಾಡಿದ ರುಚಿ ಗ್ಯಾಸಲ್ಲಿ ಬರೋದಿಲ್ಲ. ಫಸ್ಟಿಗೆ ತುಪ್ಪ ಹಾಕ್ತಾಯಿದ್ದೇವೆ. ನೀವು ಸುಕ್ಕ ಮಾಡುವಾಗ ತುಪ್ಪ ಒಂದು ತುಂಬ ಬೇಕಾಯ್ತಾ, ಆಗಲ್ಲ ಟೇಸ್ಟ್ ಒಳ್ಳೆ ಬರುತ್ತೆ. ಫಸ್ಟಿಗೆ ನೀರುಳ್ಳಿ ಹಾಕ್ತಾಯಿದ್ದೇವೆ. ನೀರುಳ್ಳಿ ಮತ್ತು ಮೆಣಸು ಹಾಕಿ ಈಗ ಫ್ರೈ ಮಾಡ್ತಾಯಿದ್ದೇವೆ. ಚಂದ ಫ್ರೈ ಆಗಬೇಕು. ಇದರಲ್ಲಿ 2.5 kg ಚಿಕನ್ ಉಂಟು ನೋಡಿ. ಇಷ್ಟು ಫ್ರೈ ಆದಮೇಲೆ ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ನೀವು ಚಿಕನ್ ಹಾಕಬೇಕು ಇದಕ್ಕೆ. ಈಗ ಅರಸಿನ ಪುಡಿ ಹಾಕ್ತಿದ್ದೇವೆ. ಆಗ ತೆಂಗಿನ ತುರಿಗೆ ಹಾಕಿದ್ದೇವೆ, ಈಗ ಸ್ವಲ್ಪ ಹಾಕೋದು. ಮತ್ತು ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಫಸ್ಟಿಗೆ, ಇದು ಚಿಕನ್ ಇದ್ದು ನೀರು ಬಿಡ್ತದೆ. ಸುಕ್ಕಕ್ಕೆ ನೀರು ಜಾಸ್ತಿ ಹಾಕಬಾರ್ದು. ಸ್ವಲ್ಪ ನೀರು ಹಾಕ್ತಾಯಿದ್ದೇವೆ, ನೀರು ಸ್ವಲ್ಪ ಕಮ್ಮಿ ಆಗಿದೆ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ನಾವು ಸುಕ್ಕ ಮಾಡೋದಲ್ಲ. ಅದಕ್ಕೆ ಮುಚ್ಚಿಡ್ತಾ ಇದ್ದೇವೆ ನೋಡಿ. ಇದಕ್ಕೆ ನಾವು ಹೊರಗಿಂದ ಬೂದಿ ಹಚ್ಚಿದೆ. ಯಾಕೆ ಹೇಳಿದರೆ ನಮ್ಮದು ಪಾತ್ರೆ ಕಪ್ಪಾಗಬಾರ್ದಲ್ಲ, ಅದಕ್ಕೆ. ಈಗ ಅರ್ಧ ಬೆಂದಿದೆ ನೋಡಿ, ಆಲ್ಮೋಸ್ಟ್ ಬೆಂದು ಬಂತು. ಈಗ ನಾವು ಉಪ್ಪು ಹಾಕ್ತಾಯಿದ್ದೇವೆ. ನಾವು ಕಲ್ಲು ಉಪ್ಪು ಹಾಕ್ತಾಯಿದ್ದೇವೆ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ ಉಪ್ಪು. ಚಿಕನ್ ಬಾಯ್ಲ್ ಆಗಿದೆ ಒಳ್ಳೆಯದು. ಈಗ ನಾವು ಇನ್ನು ಮಸಾಲೆ ಹಾಕಲಿಕ್ಕೆ, ಇದು ನೀರುಳ್ಳಿದ್ದು ಪೇಸ್ಟ್. ಆಗ ನಾವು ಮಾಡಿದ್ದು ನೀರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಮಾಡಿದ್ದು. ಇನ್ನು ಸರಿ ಮಿಕ್ಸ್ ಮಾಡೋದು, ಅದು ಪೇಸ್ಟ್ ಹಾಕಿ. ನಾವು ಮಸಾಲೆ ಹಾಕ್ತಾಯಿದ್ದೇವೆ. ಆಗ ಮಸಾಲೆ ಮಾಡಿದಲ್ಲ ಫ್ರೈ ಮಾಡಿ, ಅದು ಮಸಾಲೆ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡೋದು. ಸುಕ್ಕಕ್ಕೆ ಮೇನ್ ಇದು ಮಸಾಲ ಎಲ್ಲ ಇದರಲ್ಲೇ ಇರುತ್ತೆ. ಈಗಲೇ ಒಮ್ಮೆ ಉಪ್ಪೆಲ್ಲ ಸಾಕಾಗಿದೆ ಅಂತ ನೋಡಿ ಆಯಿತಾ, ಮತ್ತೆ ಆ್ಯಡ್ ಮಾಡಲಿಕ್ಕೆ ಆಗ್ದಿಲ್ಲ. ಅದಾಗಿ ಈಗಲೊಂದು ಒಮ್ಮೆ ಮಸಾಲೆದು ಟೇಸ್ಟ್ ಎಲ್ಲ ನೋಡಿ. ಇನ್ನು ಫುಲ್ಲು ಲೋ ಫ್ಲೇಮಲ್ಲಿ ಬೆಂದರೆ ಆಯಿತು. ಈಗ ತೆಂಗಿನಕಾಯಿ ಆಗ
ತುರಿ ಫ್ರೈ ಮಾಡಿದ್ದು, ತುಪ್ಪ ಎಲ್ಲ ಹಾಕಿ ಫ್ರೈ ಮಾಡಿದಲ್ಲ, ಹಾಗೆ ಒಳ್ಳೆ ಪರಿಮಳ ಸಹ ಬರ್ತಾ ಉಂಟು. ಈಗಾದರೆ ನೋಡಿ ಕರೆಕ್ಟ್ ಸುಕ್ಕಾಗಿದೆ, ಡ್ರೈ ನೋಡಿ, ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿದಲ್ಲ, ಹಾಗೆ ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇವೆ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮುಚ್ಚಿಟ್ರೆ ಆಯಿತು, ಮತ್ತೆ ಇಲ್ಲಿಗೆ ಮುಗೀತು. ಚಿಕನ್ ಸುಕ್ಕ ರೆಡಿ. ಸುಕ್ಕ ಈಗ ನಾವು ಇದನ್ನು ಕೆಳಗಿಡ್ತಾ ಇದ್ದೇವೆ. ನೋಡಿ, ಚಿಕನ್ ಸುಕ್ಕ ಮಂಗಳೂರು ಸ್ಟೈಲ್ ಒಳ್ಳೆಯದಾಗಿದೆ ನೋಡಿ, ಕರೆಕ್ಟ್ ಡ್ರೈ ಆಗಿ ಬಂದಿದೆ. ನಿಮಗೆ ಇಷ್ಟ ಆದರೆ ಇದು ವಿಡಿಯೋ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.